ನೋಡಿ, ಇವತ್ತು ನಾನು ತೋಪಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೋಪನಹಳ್ಳಿ, ಇದು ತುಮಕೂರು ಮತ್ತು ಕುಣಿಗಲ್ ಮೇನ್ ರೋಡಿಂದ ಸೋಪನಹಳ್ಳಿ ಗೇಟ್ ಸಿಗುತ್ತೆ. ಅಲ್ಲಿಂದ ಕೇವಲ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ತೋಪಿ ರಂಗನಾಥ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ಆವರಣ ಇದು ತುಂಬ ವಿಶಾಲವಾದ ಆವರಣ ಇದೆ. ದೇವಸ್ಥಾನ ಇದೆ ಇಲ್ಲಿ. ನಮಸ್ತೆ ವೀಕ್ಷಕರೇ, ನೋಡಿ ಇವತ್ತು ನಾನು ತೋಪಿನ ಶ್ರೀ ರಂಗನಾಥ ಸ್ವಾಮಿ ಸನ್ನಿಧಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬನ್ನಿ ಒಳಗಡೆ ಹೋಗಿ ದೇವರ ದರ್ಶನ ಮಾಡೋಣ. ನೋಡಿ, ಇದೇ ನಮ್ಮ ಸೋಪನಹಳ್ಳಿಯಲ್ಲಿರುವಂಥ ಶ್ರೀ ತೋಪಿ ರಂಗನಾಥ ಸ್ವಾಮಿ ದೇವಸ್ಥಾನ. ಅಲ್ಲಿ ಇದು ವಿಶೇಷತೆಯ ಬಗ್ಗೆ ಅರ್ಚಕರನ್ನ ಮಾತಾಡ್ಸೋಣ. ಶ್ರೀರಂಗಪಟ್ಟಣದಿಂದ ಬಂದು ಉಳೇನಹಳ್ಳಿ ಮಾರ್ಗವಾಗಿ ಬರಬೇಕಾದ್ರೆ ಉಳೇನಹಳ್ಳಿ ಆಂಜನೇಯ ಸ್ವಾಮಿಗಳು ಅವ್ರ ಜೊತೆಯಲ್ಲೇ ಗಾಡಿಯಲ್ಲಿ ತಗೊಂಡು ಬರಬೇಕಾದ್ರೆ ಅವರು ಗಾಡಿ ಹೆಚ್ಚು ಮುರಿದಾಯ್ತು ಅಂತೇಳಿ ಉಳೇನಹಳ್ಳಿ ಗ್ರಾಮದಲ್ಲಿ ಒಂದು ಹೀಗೆ ಮಳೆಯಲ್ಲಿ ಆಂಜನೇಯ ಸ್ವಾಮಿನ ಅಲ್ಲೇ ಬಿಟ್ಬಿಟ್ರಂತೆ. ಆಮೇಲೆ ಅಲ್ಲಿಂದ ಬಂದಾಗ ಒಂದು ಗಾಡಿ ಚಿಕ್ಕ ಚೀಲದೊಳಗಡೆ ಶ್ರೀ ರಂಗನಾಥ ಸ್ವಾಮಿಯವ್ರನ್ನ ಕುದುರೆ ಮೇಲೆ ತಗೊಂಡು ಬಂದು ಇಲ್ಲಿ ತೋಪಿನಲ್ಲಿ ಬಿಚ್ಚಿಟ್ಟಿದ್ರಂತೆ. ಇಲ್ಲಿ ಬಳೆ ಮಾರೋರು ಯಾರೋ ಒಬ್ಬ ವ್ಯಕ್ತಿ ಅಲ್ಲಿ ಬೆಳಗ್ಗೆ ಎದ್ದು ಅಲ್ಲಿ ಹೋಗ್ಬೇಕಾದ್ರೆ ವಿಗ್ರಹ ನೋಡಿ ಅದನ್ನು ಯಾರೋ ವಿಗ್ರಹ ಇಲ್ಲಿ ಇಟ್ಟೋಗ್ಬಿಟ್ಟಾರಲ್ಲ ಅಂತ ಹೇಳಿ ಅದನ್ನು ಗ್ರಾಮದಲ್ಲಿ ತಗೊಂಡೋಗಿ ಅಲ್ಲಿ ಸ್ಥಾಪನೆ ಮಾಡೋದು. ಸೋಪನಹಳ್ಳಿ ಗ್ರಾಮದಲ್ಲಿ ಸ್ಥಾಪನೆ ಮಾಡಿದ್ಮೇಲೆ ಅಲ್ಲಿ ಅವರು ಸುಮಾರು ಒಂದು 400 ವರ್ಷ ಅಲ್ಲೇ ನೆಲೆಸಿದ್ರು. ಸುಮಾರು ಎಷ್ಟು ವರ್ಷ ಹಳೆಯದಿರ್ಬೋದು ಸ್ವಾಮಿ? ಸುಮಾರು ಒಂದು 900-1000 ವರ್ಷದ ಇತಿಹಾಸ ಹೇಳುತ್ತೆ ಸ್ವಾಮಿ. ಆಮೇಲೆ ಕಾಲಕ್ರಮೇಣ ಅದು ಸ್ಥಳ ಬದಲಾವಣೆ ಆಗಿ ಅಲ್ಲಿ ಮೂಲಸ್ಥಾನನ ಅಲ್ಲಿ ಸೋಪನಹಳ್ಳಿ ಊರೊಳಗಡೆ ಆ ಗ್ರಾಮದಲ್ಲಿ ಈಗ ಅದನ್ನು ಮೆರವಣಿಗೆ ದೇವಸ್ಥಾನ ಮಾಡ್ಕೊಂಡು ಅಲ್ಲಿ ಆಮೇಲೆ ಈ ತೋಪಿನಲ್ಲಿ ಮೂಲಸ್ಥಾನ ಇಟ್ಟಿದ್ರಲ್ಲ ಆ ಜಾಗ ಮತ್ತೆ ರಂಗನಾಥ ಸ್ವಾಮಿ ಅಲ್ಲೇ ಬಂದು ನೆಲ್ಕೊಂಡವ್ರೆ. ಅಲ್ಲಿಂದ ಭಕ್ತರುಗಳ ಕಷ್ಟ ಪರಿಹಾರ ಮಾಡ್ಕೊಂಡು ಇಲ್ಲಿವರೆಗೂ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಯಾವುದೇ ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಸಂತಾನ ಇಲ್ಲದವ್ರಿಗೆ ಸಂತಾನ ಸಮಸ್ಯೆಗಳು ಎಲ್ಲ ಬಗೆಹರಿಸವ್ರೆ. ಈ ರಂಗನಾಥ ಸ್ವಾಮಿ ನಂಬಿ ಯಾರಿಗೂ ಮತ್ತೆ ಇದು ತೋಪಿನ ರಂಗನಾಥ ಸ್ವಾಮಿ ಅಂತ ಹೆಸರು ಬರೋಕ್ಕೆ ಏನು ಕಾರಣ ಇರ್ಬೋದು ಸ್ವಾಮಿ? ಅದೇ ಇದು ಪೂರ್ತಿ ಮುಂಚೆ ಇದು ಕಾಡಾಗಿರ್ತಂತೆ. ಅದು ಮುಂಚೆ ವಿಗ್ರಹ ತಂದು ಇಟ್ಟಿದ್ರಲ್ಲ ಆ ಕಾಲದಲ್ಲಿ, ಆ ಜಾಗದಲ್ಲೇ ಮತ್ತೆ ಅವ್ರ ಸ್ಥಾಪನೆ ಆಗಿರೋದ್ರಿಂದ ಇಲ್ಲಿ ತೋಪಿನಿಂದ ರಂಗನಾಥ ಅಂತೇಳಿ ಅವತ್ತಿಂದ ಅಲ್ಲಿ ಊರೊಳಗಡೆ ಇರೋ ದೇವರು ಬಂದು ಇಲ್ಲಿ ನೆಲೆಸಿರೋದು. ಮೂಲತಃ ಊರ ಗ್ರಾಮದಲ್ಲಿ ಬಂದು ಫಸ್ಟ್ ಸ್ಥಾಪನೆ ಆಗಿ ಆಮೇಲೆ ಮೂಲತಃ ಅಲ್ಲಿಂದ ಇಲ್ಲಿ ಬಂದು ನೆಲೆಸೋದಕ್ಕೆ ಏನಾರ ಕಾರಣ ಇದೆಯಾ? ಅಲ್ಲಿ ಹಿಂದೆ ಕೋಳಿ ಸೌಂಡು ಮತ್ತು ಈ ಒಳಕಲ್ ಸೌಂಡ್ ಕೇಳಬಾರ್ದು ಅಂತೇಳಿ ರಂಗನಾಥ ಸ್ವಾಮಿಗೆ ಅದು ಸೌಂಡ್ ಆಗ್ತಾ ಇರಲಿಲ್ವಂತೆ. ಗ್ರಾಮದಲ್ಲಿ ಕಿರಿಕಿರಿ ಆಗ್ತಾ ಇತ್ತಂತೆ. ಅದಕ್ಕೋಸ್ಕರ ಅವರು ಬಂದು ಹೊರಗಡೆ ಮೂಲಸ್ಥಾನ ಇಟ್ಟಿದ್ರಲ್ಲ ಅದೇ ಜಾಗದಲ್ಲಿ ಬಂದು ನೆಲ್ಕೊಂಡ್ರಂತೆ. ಅಲ್ಲಿಂದ ತೋಪಿನ ರಂಗನಾಥ ಅಂತೇಳಿ ಪ್ರಚಾರಕ್ಕೆ ಬಂದು ಈಗ 5 ಜನಾಂಗದವರು ಸ್ಥಾಪನೆ ಮಾಡಿದ್ರು ಅಂತೇಳಿ ಇತಿಹಾಸ ಹೇಳ್ತದೆ. ಈಗ ಹೊರಗಡೆ ತಮಿಳುನಾಡು ಹೊರ ರಾಜ್ಯದಲ್ಲೆಲ್ಲ ಅನೇಕ ಭಕ್ತರು ಅವರೇ ಹೊರ ರಾಜ್ಯದಿಂದ ಬರ್ತಾರೆ. ದಿನನಿತ್ಯ ಪ್ರತಿದಿನ ಸೇವೆಗಳು ನಡೀತಾ ಇರ್ತದೆ. ಹಬ್ಬ ದಿನಗಳಲ್ಲಿ ಗ್ರ್ಯಾಂಡಾಗಿ ಮಾಡ್ತಾರೆ.
ಈ ಹೋಳಿ ಹುಣ್ಣಿಮೆ ದಿವಸ ರಥೋತ್ಸವ ನಡೀತಾ ಇದೆ. ಪ್ರತಿ ವರ್ಷನೂ ಹೋಳಿ ಹುಣ್ಣಿಮೆ ಮೇಲೆ ರಥೋತ್ಸವ ನಡೆಯೋದು. ನಡೆಯುತ್ತೆ. ಹಾಂ ಸ್ವಾಮಿ. ಮತ್ತು ಇಲ್ಲಿ ದೇವಸ್ಥಾನ ಪ್ರತಿದಿನ ಎಷ್ಟು ಗಂಟೆಗೆ ಬಂದರೆ ದರ್ಶನ ಸಿಗ್ಬೋದು ಸ್ವಾಮಿ? 10 ಗಂಟೆಯಿಂದ 12:30. ಹಾಂ ಸ್ವಾಮಿ. ಇಲ್ಲಿ ಮನೆ ಅರ್ಚಕರ ಮನೆ ಇಲ್ಲಿ ಹತ್ರ ಇರ್ತದೆ. ಬೇಕು ಅಂದರೆ ಬಂದು ನೀವು ಯಾವ ಬೇಕಾದ್ರೂ ದರ್ಶನ ಮಾಡ್ಕೊಬೋದು. ಬಂದು ಪೂಜೆ ಮಾಡ್ಕೊಡ್ತೀರಾ, ಏನು ತೊಂದರೆ ಇಲ್ಲ. ಮತ್ತು ಇಲ್ಲಿ ಮತ್ತು ಶನಿವಾರ ದಾಸೋಹ ವ್ಯವಸ್ಥೆ ಇದೆ ಅಂತ ನೋಡಿದೆ. ಪ್ರತಿ ಶನಿವಾರ ಅನ್ನದಾಸೋಹ ನಡೀತಾ ಇರ್ತದೆ. ಪ್ರತಿ ಶನಿವಾರ ಇರುತ್ತೆ ಅನ್ನದಾಸೋಹ. ಹಾಂ ಸ್ವಾಮಿ. ಮತ್ತು ರಥೋತ್ಸವ ತುಂಬ ಜೋರಾಗಿ ನಡೆಯುತ್ತೆ ಇಲ್ಲಿ. ಸುಮಾರು ಒಂದು 10,000 ಜನ ಸೇರುತ್ತೆ. ಹಾಂ ಸ್ವಾಮಿ. ಅದು ಯಾವ ಟೈಮಲ್ಲಿ ನಡೆಯೋದು ಅಂದರೆ? ಹೋಳಿ ಹುಣ್ಣಿಮೆ ದಿವಸ. ಪ್ರತಿ ವರ್ಷವೂ ಹೋಳಿ ಹುಣ್ಣಿಮೆ ಮೇಲೆ ರಥೋತ್ಸವ ನಡೆಯೋದು. 5 ದಿವಸ ಗ್ರ್ಯಾಂಡಾಗಿ ನಡೀತದೆ. ಹಾಂ ಸ್ವಾಮಿ. ಸರಿ ಸ್ವಾಮಿ. ಓಕೆ. ಮತ್ತು ಇಲ್ಲಿ ಪಕ್ಕದಲ್ಲಿರೋದು ಮೂಲಸ್ಥಾನನಾ? ಮೂಲಸ್ಥಾನ ಇದೆ. ಅದು ರೋಡ್ಗೆ ಹೋಗುತ್ತೆ ಅಂತ ಈ ಹೊಸದಾಗಿ ಈಗ ನೂತನ ದೇವಸ್ಥಾನ ನಿರ್ಮಾಣ ಮಾಡವ್ರೆ. ಹಾಂ ಸ್ವಾಮಿ. ಸರಿ ಸ್ವಾಮಿ, ಧನ್ಯವಾದ. ತಮ್ಮ ಹೆಸರು ಸ್ವಾಮಿ? ಪದ್ಮನಾಭಾಚಾರ್ಯ. ಓಕೆ ಸರಿ, ಧನ್ಯವಾದಗಳು ಸ್ವಾಮಿ. ನೋಡಿ, ಇದು ರಂಗನಾಥ ಸ್ವಾಮಿ ದೇವಸ್ಥಾನ ಆವರಣ. ಮುಂದೆ ರಥ ಕಾಣ್ತಾ ಇದೆ ನೋಡಿ. ಇಲ್ಲೇ ರಥೋತ್ಸವ ನಡೆಯೋದು. ಎಲ್ಲ ಪೂರ್ತಿ ದೇವಸ್ಥಾನ ಜಾಗನೇ. ಇಲ್ಲೇ ರಥೋತ್ಸವ ನಡೆಯೋದು. ತುಂಬ ದೂರಿಂದ